ಸರ್ ಆಫರ್ ಕೊಡ್ತೀನಿ ಅಂತಾರೆ, ಆಫರ್ ತಗೊಂಡು ಫೆನ್ಸಿಂಗ್ ಹಾಕ್ಸ್ಕೊಂಡು ದಡ್ರಾಗಕ್ಕೆ ಹೋಗ್ಬೇಡಿ, ತಲೆ ಮೇಲೆ ಟೋಪಿ ಹಾಕೊಳಕ್ ಹೋಗ್ಬೇಡಿ. 800 805 ರೂಪಾಯಿ ಈ ರೇಟ್ಗಳು ಹಾಕ್ತಾರೆ, ಮತ್ತೆ ಕ್ವಾಲಿಟಿ ಕೊಡೋದಿಲ್ಲ. ಲೆಕ್ಕ ಹಾಕೋಬೋದು ಸರ್, 1-1.5 ಸಾವಿರ ಕಂಬಕ್ಕೆ 1 ಲಕ್ಷ 1.25 ಲಕ್ಷ ಅಮೌಂಟ್ ಅವ್ರಿಗೆ ಸೇಫ್ ಆಗುತ್ತೆ ಸರ್. ಅವರು ಹೇಳೋದೇ ಒಂದು ರೇಟು, ಮತ್ತೆ ಕೆಲಸ ಆದ ನಂತರ ಈಸ್ಕೊಳ್ಳೋದೇ ಒಂದು ರೇಟ್ ಇರ್ತದೆ ಸರ್. ದಡ್ರಾಗಬಾರ್ದು ಸರ್. ಯಾವತ್ತೇ ಕೆಲಸಗಳಲ್ಲಿ ದುಡಿಮೆ ಮಾಡಿ ಸಂಪಾದನೆ ಮಾಡಬೇಕು ಅಂತಂದ್ರೆ ಬೇಕಾದಷ್ಟೆಲ್ಲ ಕಷ್ಟ ಇದೆ. ಸಾಕು ನನಗೆ ಒಂದು ವರ್ಕಲ್ಲಿ 10 ರಿಂದ 12 ಸಾವಿರ ದುಡ್ಡು ಉಳ್ಕೊಳ್ಳಿ. ಬರೀ ನಾನು ಮಾಡಿರೋದೇ 750 ರೂಪಾಯಿ ಚಾರ್ಜಸ್ ಮಾಡಿದ್ದೀನಿ ಸರ್. ಇಷ್ಟು ಕಲ್ಲಲ್ಲೂ ಸುಧಾ ಒಂದು ಕಲ್ಲು ಕಟ್ಟಾಗಿಲ್ಲ. ಅದರಿಂದ ಸರ್ ನಾವು ಹಸಿ ಕಲ್ಲು ಅಂತ ನಾವು ಬಳಸೋದು. ಅಳತೆ ಮಾಡಿಕೊಂಡು ಸರ್ ಎಷ್ಟಾರ ಆಗ್ಬೋದು ಸರ್, ಅದು 10 ಎಕರೆ ಆಗ್ಬೋದು, 20 ಎಕರೆ ಆಗ್ಬೋದು, 50 ಎಕರೆ ಆಗ್ಬೋದು, ಎಷ್ಟಾರ ಆಗ್ಬೋದು ಸರ್. ನಾನು ಏನು ಹೇಳಿರ್ತೀನಿ ಈಗ ರೇಟು ಕೊನೆಗಿಂಟು ಅದೇ ರೇಟೇ ಸರ್. ಯಾವ ಕಾಡಲ್ಲಿ ಆಗಿದ್ರು ನಿಂದು ಜಾಗದಲ್ಲಿ ಲೊಕೇಶನ್ ಆಗಿದ್ರೆ ನಾವು ಆ ಲೊಕೇಶನ್ಗೆ ಬಂದಿರ್ತೀವಿ ಸರ್. ರೈತರು ಸುಧಾ ಯಾರು ಮೋಸ ಹೋಗೋಕೆ ಹೋಗ್ಬೇಡಿ. ಬನ್ನಿ, ನಾನು ಹೇಳಿದ ರೇಟ್ಗೆ ಯಾವ ಥರ ಕೆಲಸ ಇದೆ ಅಂತ ನಾನು ತೋರಿಸ್ಕೊಡ್ತೀನಿ ಸರ್. ನಮಸ್ಕಾರ, ನಮ್ಮದು ನಂದಿ ಫೆನ್ಸಿಂಗ್ ವರ್ಕು ಅಂತ ಸರ್. ನೀವು ನೋಡ್ತಾ ಇರ್ಬೋದು ನೀವು ಕೆಲಸಗಳಲ್ಲಿ ಮತ್ತೆ ಆಫರ್ ಕೊಡ್ತೀವಿ ಅಂತ ಬರ್ತಾರೆ ನಿಮಗೆ. ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಎಲ್ಲೋ ಒಂದು 3,000 4,000 CC ಕ್ಯಾಮ್ರಾ ಹಾಕ್ತೀವಿ, ಒಂದು 10-12 ಸಾವಿರ ರೂಪಾಯಿಂದು ನಾವು ಟಿಲ್ಲರ್ ತಗೊಡ್ತೀವಿ ಅಂತಂದು ಹಾಕ್ತಾರೆ. ಆ ರೇಟ್ಗಳಿಗೆ ತಗೊಂಡೋಗ್ಬಿಟ್ಟು ನಿಮಗೆ 800 805 ರೂಪಾಯಿ ಈ ರೇಟ್ಗಳು ಹಾಕ್ತಾರೆ, ಮತ್ತು ಕ್ವಾಲಿಟಿ ಕೊಡೋದಿಲ್ಲ. ಮತ್ತು ನೀವು ಮಾಡಿಸ್ಬೋದು, ಒಂದು 10 ಎಕರೆ 12 ಎಕರೆ 13 ಎಕರೆ ಈ ಥರ ಕೆಲಸಗಳೆಲ್ಲ ಮಾಡಿಸ್ಬೋದು. ಅದರಲ್ಲಿ ಒಂದು ಕಂಬಕ್ಕೆ 100 ರೂಪಾಯಿ ಅಂದ್ರೂ ಲೆಕ್ಕ ಹಾಕೋಬೋದು ಸರ್. 1-1.5 ಸಾವಿರ ಕಂಬಕ್ಕೆ 1 ಲಕ್ಷ 1.25 ಲಕ್ಷ ಅಮೌಂಟ್ ಅವ್ರಿಗೆ ಸೇಫ್ ಆಗುತ್ತೆ ಸರ್. ರೈತರು ಸುಧಾ ಯಾರು ಮೋಸ ಹೋಗೋಕೆ ಹೋಗ್ಬೇಡಿ. ಬನ್ನಿ, ನಾನು ಹೇಳಿದ ರೇಟ್ಗೆ ಯಾವ ಥರ ಕೆಲಸ ಇದೆ ಅಂತ ನಾನು ತೋರಿಸ್ಕೊಡ್ತೀನಿ ಸರ್. ಕೆಲಸ ನೋಡ್ತಾ ಇರ್ಬೋದು ಸರ್. ಇದು ಮೂಲೆ ಬಂದು ಈ ಮೂಲೆಯಲ್ಲಿ ಸರ್ ಈ ಥರ ಡಬಲ್ ಕಂಬ ಕೊಡಲೇಬೇಕು ಸರ್. ಈ ಥರ ಡಬಲ್ ಕಂಬ ಕೊಟ್ರೆ ಸರ್ ನಾವು ಈ ಮೂಲೆಯಿಂದ ಸರ್ ಹಿಡ್ದು ಆ ಮೂಲೆವರೆಗೂ ನಾವು ರಿಂಚ್ ಹಾಕಿ ಹೇಳಿದ್ರೆ ಸರ್ ಇದೇ ಬಿಗಿ ಬಸ್ ಬರೋದು ಸರ್. ಯಾಕೆಂದರೆ ಈ ಥರ ಸಪೋರ್ಟಿಂಗ್ ಕಲ್ಲು ಕೊಡಬೇಕು, ಈ ಥರ ಡಬಲ್ ಕಲ್ಲು ಬರಬೇಕು. ಮತ್ತು ನಾವು ಇಲ್ಲಿ ನೋಡಿ 1 2 3 4 10 ಕಂಬಕ್ಕೆ ಒಂಥರ ಸಪೋರ್ಟ್ ಕಲ್ಲು ಕೊಡ್ಬೇಕು ಸರ್. ಈ ಥರ ಕೊಡಲೇಬೇಕು ಸರ್. ಯಾಕೆಂದರೆ ಕೆಲಸಗಳು ಇದೇ ರೀತಿಲಿ ನಿಂತ್ಬೇಕು ಸರ್. ಈ ಸಪೋರ್ಟಿಂಗ್ ಕಲ್ಲು ಇರೋದ್ರಿಂದ ಮಳೆ ಎಷ್ಟಾದ್ರೂ ಸುಧಾ ಇದಕ್ಕೆ ಬಸ್ ಬರ್ತದೆ ಸರ್. ಇದು ಎಷ್ಟು ನೀರು ತುಂಬಿದ್ರೂ ಜರ್ಕಾಡಲ್ಲ ಸರ್ ಕಂಬಗಳು, ಅಷ್ಟೇ ಬಿಗಿಯಾಗಿರ್ತವೆ. ಈ ಸಪೋರ್ಟಿಂಗ್ ಕಲ್ಲು ಕೊಡಲಿಲ್ಲ ಅಂತಂದರೆ ಕೆಲಸಗಳು 2 ವರ್ಷ 3 ವರ್ಷಕ್ಕೆಲ್ಲ ಕಂಬಗಳು ವಾಳ್ತವೆ ಸರ್ ಅವು. ಸರ್ ಈಗ ನಾನು ಈ ಕೆಲಸ ಮಾಡಿರೋದ್ರಿಂದ ಈ ಕೆಲಸಕ್ಕೆ ಚಾರ್ಜಸ್ ಆಗ್ತಾ ಇರೋದು 1200 ರೂಪಾಯಿ ಆಗ್ತಾಯಿದ್ದೀನಿ ಸರ್. 1200 ರೂಪಾಯಿಲಿ ಸರ್ 4 ಲೈನ್ ತಂತಿ ಹಾಕಿದ್ದೀನಿ. ಇದಕ್ಕೆ 5.5 ಅಡಿ ಮೆಸ್ ಹಾಕ್ತಾಯಿದ್ದೀನಿ ಸರ್. 5.5 ಅಡಿ 1.5 ಅಡಿ ಡೀಪು ಒಳಗೆ ಹೋಗಿರೋದ್ರಿಂದ 5.5 ಅಡಿ ಕಂಬ ಉಳಿದಿದೆ. 5.5 ಅಡಿ ಕಂಬಕ್ಕೆ ನಾವು 5.5 ಅಡಿ ಮೆಸ್ ಹಾಕ್ತಾಯಿದ್ದೀವಿ. ಎಲ್ಲ ಹಾಕ್ತಾರೆ ಸರ್. 3 ಲೈನ್ ತಂತಿ ಹಾಕ್ತಾರೆ, ಕೆಳಗಡೆ ಒಂದು, ಸೆಂಟ್ರೊಂದು, ಮೇಲೊಂದು. 3 ಲೈನ್ ನಾವು ಆ ಥರ ಎಲ್ಲೋದ್ರೂ ಮಾಡಲ್ಲ ಸರ್. ಯಾಕೆ ಅಂದರೆ ಈ ತಂತಿ ಆಗಿರೋದ್ರಿಂದ ಈ ಮೆಸ್ಗೆ ಬಂದೋಬಸ್ತ್ ಬರೋದು. ಬಂದೋಬಸ್ತ್ ಬಂದರು ಈ ಥರ 4 ತಂತಿ ಹಾಕಿರೋದ್ರಿಂದ ನಾವು ಹಿಂಗೆ ಫೋಲ್ಡ್ ಮಾಡಿದ್ರೂ ಸುಧಾ ತಂತಿ ಜಾಸ್ತಿ ಬೆಂಡ್ ಆಗಲ್ಲ ಸರ್. ಇದು ಈ ಥರ ಡಬಲ್ ಕಂಬ ಹಾಕಿ ಸಪೋರ್ಟಿಂಗ್ ಕಲ್ಲು ಹಾಕಿರೋದ್ರಿಂದ ಸರ್ ಶಾಶ್ವತವಾಗಿ ನಾವು ಒಂದು 15 ರಿಂದ 16 ವರ್ಷ ನಾವು ಗ್ಯಾರಂಟಿ ಕೊಡ್ತೀವಿ ಸರ್. ಕಲ್ಲಿನ ವಿಚಾರದಲ್ಲಿ ಯಾವ ಕಾಲಕ್ಕೂ ಸುಧಾ ಅದು ಏನೂ ಆಗೋದಿಲ್ಲ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಸರ್. ಅದು ಈ ತಂತಿ ಮಾತ್ರ 15 ವರ್ಷ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ತಂತಿ ಮತ್ತು ಮೆಸ್ಸು, ಈ ವೈರ್ ಬಂದು ಜಿಂಕೋಟೆಡ್ ವೈರು, ಇದು ಸ್ಟೀಲ್ ಜಿಂಕೋಟೆಡ್ ವೈರೇ ಸರ್ ನಾನು ಹಾಕೋದು ಸರ್. ಈ ಕಂಬ ಬಂದು 6 ಇಂಚು ಅಗಲ, 4 ಇಂಚು ದಪ್ಪ. ಕಲ್ಲಲ್ಲಿ ನೀವು ನೋಡ್ತಾ ಇರ್ಬೋದು, ಇಷ್ಟು ಕಲ್ಲಲ್ಲೂ ಸುಧಾ ಒಂದು ಕಲ್ಲು ಕಟ್ಟಾಗಿಲ್ಲ. ಅದರಿಂದ ಸರ್ ನಾವು ಹಸಿ ಕಲ್ಲು ಅಂತ ನಾವು ಬಳಸೋದು. ಸುಟ್ಟು ಕಲ್ಲಾದರೆ ಇಷ್ಟು ಕಲ್ಲಲ್ಲಿ ಸುಮಾರು ಒಂದು 50 ರಿಂದ 60 ಕಲ್ಲು ಕಟ್ಟಾಗಿದೆ ನೋಡಿ ಸರ್. ಎಲ್ಲಾದರೂ ಆಗ್ಬೋದು, ಒಂದು ಕಲ್ಲು ಕಟ್ಟಾಗಿರೋವಿಲ್ಲ ಸರ್. ನಾನು ಹೇಳ್ತಾ ಇದ್ದೀನಿ, ಕೆಲವು ಜನ ಎಲ್ಲ ಎಂತಾರೆ ನಾವು CC ಕ್ಯಾಮ್ರಾ ಕೊಡ್ತೀವಿ, ನೇಗಿಲು ಕೊಡ್ತೀವಿ, ಮತ್ತು ಟಿಲ್ಲರ್ ಕೊಡ್ತೀವಿ ಅಂತ. ಅವರು ಹೇಳೋ ರೇಟ್ಗಳು 850 ರೂಪಾಯಿ 800 ರೂಪಾಯಿ ರೇಟ್ ಹೇಳ್ತಾರೆ ಸರ್. ನಾವು ರೈತರಿಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ ಇಲ್ಲಿ ಸರ್. ನಾನು ಮಾಡಿರೋದು 750 ರೂಪಾಯಿ ಸರ್ ಕೆಲಸ. 750 ರೂಪಾಯಿ ನಂಗೆ ವರ್ಕ್ ಮಾಡಿದ್ದೀನಿ ನೋಡಿ. 1 2 3 4 5 6 7 ಲೈನ್ ತಂತಿ ಹಾಕಿದ್ದೀನಿ. ವರ್ಕ್ ಈ ಥರ ಕೆಲಸ ಮಾಡಿದ್ದೀನಿ ಸರ್. ಅದನ್ನು ನಾವು CC ಕ್ಯಾಮ್ರಾ ಕೊಡ್ತೀವಿ, ಮತ್ತು ನಿಮಗೆ ಟಿಲ್ಲರ್ ಕೊಡ್ತೀವಿ ಅಂತ ಹೇಳೋಕೆ ಹೋದರೆ 850 ರೂಪಾಯಿ ನಿಮ್ಮ ಹತ್ರ ಇಸ್ಕೊಂಡ್ರೆ 1-1.5 ಲಕ್ಷ ದುಡ್ಡು ಅವ್ರಿಗೆ ಅಮೌಂಟ್ ಉಳ್ಕೋದು ಸರ್. ದಡ್ರಾಗಬಾರ್ದು ಸರ್. ಯಾವತ್ತೇ ಕೆಲಸಗಳಲ್ಲಿ ಒಂದೇ ರೀತಿಲಿ ನೀವು ರೈತರಾದ್ರೂ ದುಡಿಮೆ ಮಾಡಿ ಸಂಪಾದನೆ ಮಾಡಬೇಕು ಅಂತಂದರೆ ಬೇಕಾದಷ್ಟೆಲ್ಲ ಕಷ್ಟ ಇದೆ. ಯಾಕೆ ಅಂದರೆ ನಾನು ಮಂಡ್ಯ ಜಿಲ್ಲೆದವನು. ಆ ವರ್ಕ್ಗಳ ಬಗ್ಗೆ ಕೆಲಸಗಳ ಬಗ್ಗೆ ಗೊತ್ತಿದೆ. ನಾವು ಮಾಡ್ತಾ ಇರೋದು ನಮಗೆ ಎಲ್ಲೇ ಮಾಡಿದ್ರೂ ನಾನಾ ಥರದಲ್ಲಿ 100,000 ಕೆಲಸಗಳು ಮಾಡಿಸಿದ್ದೀನಿ. ಸಾಕು ನನಗೆ ಒಂದು ವರ್ಕಲ್ಲಿ 10 ರಿಂದ 12 ಸಾವಿರ ದುಡ್ಡು ಉಳ್ಕೊಳ್ಳಿ.
ನೆಮ್ಮದಿಯಿಂದ ಕೆಲಸ ಮಾಡ್ಬಿಟ್ಟೈತಿ ಸರ್. ನಾನು ಮಾಡಿರೋ ವರ್ಕ್ಗಳಲ್ಲಿ ಇದಕ್ಕೆ ಬರೀ ನಾನು ಮಾಡಿರೋದೇ 750 ರೂಪಾಯಿ ಚಾರ್ಜಸ್ ಮಾಡಿದ್ದೀನಿ ಸರ್. ಸರ್ ನೋಡಿ, ಈ ಕೆಲಸ ಮಾಡಿ 5 ವರ್ಷ ಆಗಿದೆ. ಈ 5 ವರ್ಷದ ಕೆಲಸದಲ್ಲಿ ಸರ್ ನೋಡಿ, ತಂತಿನಾರ ಆಗಲಿ ಆ ಥರ ಮೆಸ್ಸನಾರ ಆಗಲಿ ಏನಾರ ಒಂದು ಚೂರು ಕಿಲ್ಬಿ ಹಿಡ್ದಿಲ್ಲ. ಏನಿದೆಯೋ ನಾವು ಹೊಸ್ದಾಗಿ ಕ್ವಾಲಿಟಿಯಾಗಿ ಏನು ಮಾಡಿದ್ದೇವೋ ಸರ್ 5 ವರ್ಷದಿಂದನೂ 5 ವರ್ಷದಿಂದ ಇದೇ ಥರ ಇದೆ ಸರ್. ನಾನು ಇದನ್ನು ಏನು ಪ್ರಯೋಜನ ಮಾಡಿದ್ದೀನಿ ಅಂದರೆ 8 ಅಡಿ ಕಂಬ, 3 ಲೈನ್ ತಂತಿ ಮತ್ತು ಮೆಸ್ಸು 10 ಗೇಜು ಸರ್. ಇದು ಕ್ವಾಲಿಟಿ ಕಳ್ಕೊಳ್ಳಲ್ಲ ಸರ್, ಯಾವ ಕಾರಣಕ್ಕೂ ಕ್ವಾಲಿಟಿ ಕಳ್ಕೊಳ್ಳಲ್ಲ. ಒರ್ಜಿನಲ್ ರೇಟಲ್ಲಿ ನಾನು ಇದನ್ನು 1250 ರೂಪಾಯಿ ಕೆಲಸ ಮಾಡಿಕೊಟ್ಟಿದ್ದೀನಿ ಸರ್. ಸರ್ ನೋಡಿ, ಸುತ್ತನೂ ಫೆನ್ಸಿಂಗ್ ವರ್ಕ್ ಆಗಿದೆ, ಮುಳ್ತಂತಿ ಆಗಿದೆ. ಫ್ರಂಟಲ್ಲಿ ಇವರು ನಮಗೆ ಮೇನ್ ರೋಡ್ ಸೈಡು ಚೆನ್ನಾಗಿರಬೇಕು ಅಂತಂದರು. ನಾನು ಇದು ಸರ್ 10 ಅಡಿ ವಾಲ್ ಕಾಂಪ್ ಮಾಡ್ಕೊಟ್ಟಿದ್ದೀನಿ, ವಾಲ್ ಕಾಂಪೌಂಡು. ಸರ್ ಕೆಲಸ ಯಾವ ಥರ ಇದೆ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸರ್ ನೆಮ್ಮದಿಯಿಂದ ಮಾಲೀಕರು ಹೋಗಿ ಅಚ್ಚುಕಟ್ಟಾಗಿ ಬೀಗ ಹಾಕ್ಕೊಂಡು ಬಂದೋಬಸ್ತಾಗೆ ನೀಟಾಗೆ ಅವ್ರ ಮನೇಲಿದ್ದಾರೆ ಸರ್. ಆ ಥರ ಕೆಲಸ ಮಾಡಿಕೊಟ್ಟಿದ್ದೀನಿ ಸರ್. ನಾನು ಎಲ್ಲಿಂದ ಎಲ್ಲೂ ಹೊರಗಡೆ ಕೆಲಸ ಮಾಡಿದ್ರೂ ಸುಧಾ ನನಗೆ ಫ್ರಂಟೇ ಆಗಲಿ ಹಿಂಭಾಗನೇ ಆಗಲಿ ಎಲ್ಲಾರಾಗಲಿ ಬಿಗಿ ಬಂದೋಬಸ್ತಾಗೆ ನಾನು ಕೆಲಸ ಮಾಡೋಂಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಸರ್. ಈಗ ಒಂದು ಕಡಿಮೆ ಬೆಲೆಗೆ ಫೆನ್ಸಿಂಗ್ ಕೆಲಸ ಮಾಡಿಸ್ಕೊಡ್ತಾ ಇದ್ದೀರಾ, ಸೊ ಏನು ಉದ್ದೇಶ ಸರ್? ಸರ್ ಇದ್ರದ್ದು ಏನು ಉದ್ದೇಶ ಫೆನ್ಸಿಂಗ್ ಬಗ್ಗೆ ಅಂತಂದರೆ, ನಾವು ಡೈಲಿ 2 ಲಾರಿ 3 ಲಾರಿ ಕಂಬ ತಗೊಳ್ಳೋದ್ರಿಂದ 1,000 1,500 ಕಂಬ ತಗೊಳ್ಳೋದ್ರಿಂದ ನಮಗೆ ಅಲ್ಲಿ ಕಂಬ ಮ್ಯಾನುಫ್ಯಾಕ್ಚರ್ ಆಗೋರ್ತವೂ ನಮ್ಗೆ ರೇಟ್ ಕಮ್ಮಿ ಆಯ್ತದೆ. ಮತ್ತು ಇಲ್ಲಿ ಫ್ಯಾಕ್ಟ್ರಿಗಳಲ್ಲೂ ಅಷ್ಟೇ ಡೈಲಿ ಸ್ವಲ್ಪ ಹೆಚ್ಚು ಕಮ್ಮಿ 4 ಟನ್ 5 ಟನ್ ಮೆಟ್ರೋಲ್ ತಗೊಳ್ಳೋದ್ರಿಂದ ಇದು ಅದರಲ್ಲೂ ಸುಧಾ ನಮಗೆ ರೇಟ್ ಕಮ್ಮಿಯಾಗಿ ಹಾಕ್ಕೊಡ್ತಾರೆ. ನಾವು ಯಾವಾಗಲೂ 10 ಗಟ್ಲೆ ತಂತಿ ಮೆಸ್ಸು ತಗೊಳ್ಳೋದು. ಕಂಬಗಳು ಅಷ್ಟೇ ಡೈಲಿ 1,500 2,000 ಕಂಬ ತಗೋತೀವಿ. ಅದರಿಂದ ನಮಗೆ ರೇಟ್ಗಳು ಕಮ್ಮಿ ಹಾಕಿ ಕೊಡ್ತಾರೆ ಸರ್. ನಮ್ಮಲ್ಲಿ ಹೆಂಗೆ ಅಂತಂದರೆ, ಬರ್ತೀವಿ, ಲೊಕೇಶನಲ್ಲಿ ಬಂದು ನಿಂತ್ಕೋತೀವಿ, ಈ ಕೆಲಸ ನೋಡ್ತೀವಿ, ಎಷ್ಟಕ್ಕೆಷ್ಟು ಅಂದ್ಬಿಟ್ಟು ನಾವು ಅಳತೆ ಮಾಡ್ಕೋತೀವಿ. ಅಳತೆ ಮಾಡಿಕೊಂಡು ಸರ್ ಎಷ್ಟಾರ ಆಗ್ಬೋದು ಸರ್, ಅದು 10 ಎಕರೆ ಆಗ್ಬೋದು, 20 ಎಕರೆ ಆಗ್ಬೋದು, 50 ಎಕರೆ ಆಗ್ಬೋದು, ಎಷ್ಟಾರ ಆಗ್ಬೋದು ಸರ್. ನಾನು ಏನು ಹೇಳಿರ್ತೀನಿ ಈಗ ರೇಟು ಕೊನೆಗಿಂಟು ಅದೇ ರೇಟೇ ಸರ್. ಬಂದಾಗ ಬರ್ತೀನಿ, ಲೊಕೇಶನ್ಗೆ ಬರ್ತೀನಿ, ನೋಡ್ತೀನಿ. ನಿಮ್ಮ ಭೇಟಿ ಆದಮೇಲೆ ಬಂದ್ಬಿಟ್ಟು ರೇಟ್ ಎಲ್ಲ ಸೆಟ್ ಆದಮೇಲೆ ನಾನು ರೇಟ್ ಹೇಳಿದ್ದೀನಿ. ಒಂದು 5,000 ಅಡ್ವಾನ್ಸ್ ನಾನು ತಗೋತೀನಿ. ಆಮೇಲೆ ಮೆಟ್ರೋಲ್ ಕಂಬದ ಲೋಡ್ ಬಂದಾಗ ಕಂಬದ ಲೋಡ್ ಅಮೌಂಟ್ ತಗೋತೀನಿ. ಮತ್ತು ಮೆಸ್ಸು ತಂತಿಗಳು ಮೆಟ್ರೋಲ್ ಬಂದಾಗ ಅದರ ಅಮೌಂಟ್ ತಗೋತೀನಿ. ಮತ್ತು ಇದು ಲಾಸ್ಟ್ ಕ್ಲಿಯರಲ್ಲಿ ನಾನು ಲೇಬರ್ಸ್ ಅಮೌಂಟ್ ತೊಗೊಂಡೋಗ್ತೀನಿ ಸರ್. ಇದು ಫಸ್ಟ್ರಲ್ಲಿ ನಾನು ಏನು ಹೇಳಿರ್ತೀನೋ ನಿಮ್ಮ ವರ್ಕ್ ಆಗಿ ಮುಗಿದು ಫೈನಲ್ಗಿಂಟು ಇದೇ ಮಾತೇ ಇರ್ತದೆ ಸರ್. ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸರ್. ನೀವು ಡೈರೆಕ್ಟಾಗಿ ಮೀಟ್ ಮಾಡಬೇಕು ಅಂತಂದರೆ ನೀವು ಹಾಕಿರೋ ಲೊಕೇಶನಲ್ಲಿ ಎಲ್ಲರೂ ಹಾಕಿರ್ಬೋದು ಸರ್. ಮಂಡ್ಯ ಆಗ್ಬೋದು, ಮದ್ದೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಚಿಕ್ಕಮಂಗ್ಳೂರು ಆಗ್ಬೋದು, ರಾಯಚೂರು ಆಗ್ಬೋದು, ಬಳ್ಳಾರಿ ಆಗ್ಬೋದು, ಎಲ್ಲರೂ ಆಗಲಿ ಸರ್. ಆಲ್ರೌಂಡ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಆಗಿರ್ಬೋದು ಸರ್. ಮತ್ತು ಇವರು ನಮ್ಮ ಮಾಮ ನಾನು ಇವ್ರ ಮಾವ. ನನ್ನ ವರ್ಕ್ಗಳು ಇನ್ನೇನು 15 ವರ್ಷದಿಂದ ನಾನು ಇದೇ ವರ್ಕ್ ಮಾಡಿಸ್ತಾ ಇದ್ದೀನಿ ಸರ್. ಎಲ್ಲರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತಂದು ನಾವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಮತ್ತು ನೀವು ಹಾಕಿರೋ ಲೊಕೇಶನಲ್ಲಿ ಗಿಡದಲ್ಲಿ ಆಗಿರ್ಬೋದು, ಮರದಲ್ಲಾಗಿರೋ, ಯಾವ ಬೆಟ್ಟದಲ್ಲಾಗಿರ್ಬೋದು, ಯಾವ ಕಾಡಲ್ಲಾಗಿದ್ರು ನೀವು ನಿಂದು ಜಾಗದಲ್ಲಿ ಲೊಕೇಶನ್ ಹಾಕಿದ್ರೆ ನಾವು ಆ ಲೊಕೇಶನ್ಗೆ ಬಂದಿರ್ತೀವಿ ಸರ್. ನಾವು ಇವರೇ ಓನರು, ಈ ಫ್ಲಾಟ್ ಓನರು. ನಮ್ಮ ಕೆಲಸ ಹೇಗಿದೆ ಅಂತ ನೀವೇ ಕೇಳ್ಕೊಳ್ಳಿ ಸರ್ ಇವ್ರ ಹತ್ರ. ಸರ್ ನಿಮ್ಮ ಹೆಸರು ಯಾವುದು ಸರ್? ಸರ್ ರಾಜೇಶ್ ಅಂತ, ಬೆಂಗಳೂರಿನವರು. ಸರ್ ಹೇಗೆ ಅನಿಸ್ತೆ ಕೆಲಸ, ಫೆನ್ಸಿಂಗ್ ಕೆಲಸ ಮಾಡಿಸ್ಕೊಂಡಿದ್ರೆ ಹೇಗೆ ಅನಿಸ್ತಾ ಇದೆ ಸರ್? ಚೆನ್ನಾಗಿದೆ ಸರ್, ವರ್ಕ್ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಆಗಿದೆ ವರ್ಕು. ಎಲ್ಲಿ ಟೈಮ್ಗೆಲ್ಲ ನಮಗೆ ವರ್ಕರ್ ಇರ್ಬೋದು ಎಲ್ಲ ನೀಟಾಗಿ ಸಪೋರ್ಟ್ ಮಾಡಿಕೊಡ್ತಾರೆ. ಚೆನ್ನಾಗಿದೆ ಸರ್, ವರ್ಕ್ ಏನಿಲ್ಲ, ಕ್ವಾಲಿಟಿ ಆಗಿದೆ. ನೋಡಿ 10 ಗೇಜ್ ಮೆಸ್ ಹಾಕಿ 4 ತಂತಿ ಹೇಳ್ದವ್ರೆ. ಮತ್ತು ಇಲ್ಲಿ ನಮಗೆ ಮತ್ತೆ ಮೆಸ್ ಸಹ ಮಾಡಿಕೊಡ್ತಾರೆ. ಸೊ ಕ್ವಾಲಿಟಿ ಆಗಿದೆ ವರ್ಕು, ನಮಗೂ ಭಾಳ ಇಷ್ಟ. ಪ್ರೈಸು ಬೇರೆ ಫೆನ್ಸಿಂಗ್ ಹಾಕೋರು ಹೋಲಿಸ್ಕೊಂಡ್ರೆ ಸಂತೋಷ್ ಅವ್ರದ್ದು ಬೆಟ್ರ್ ಅನಿಸ್ತು ನಮಗೆ. ನಾವು ಸಹ ಇವ್ರು ವರ್ಕ್ ಮಾಡೋದ್ರಲ್ಲಿ ಇಲ್ಲಿ ಒಳಗಡೆ ಹತ್ರ ಎಲ್ಲ ಇತ್ತು, ಹೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ. ಅದೇ ನೋಡ್ಕೊಂಡು ಬಂದು ಇನ್ನೊಂದು 2-3 ಫ್ಲ್ಯಾಟ್ ಎಲ್ಲ ನೋಡಿ ಚೆಕ್ ಮಾಡಿ ಮಾಡ್ಬೋದು, ಇವ್ರ ಹತ್ರ ಕೆಲಸ ಮಾಡಿಸ್ಬೋದು ಅಂದಮೇಲೆ ನಾವು ಗ್ಯಾರಂಟಿ ಆದಮೇಲೆ ನಾವು ಕೆಲಸ ಕೊಟ್ವಿ ಸರ್. ಈಗ ಫೆನ್ಸಿಂಗ್ ಹಾಕೋರು ಸಾಕಷ್ಟು ಜನ ಇದ್ದಾರೆ, ಸಂತೋಷ್ ಅವ್ರ ಹತ್ರನೇ ಏನಕ್ಕೆ ಫೆನ್ಸಿಂಗ್ ಕೆಲಸ ಮಾಡಿಸ್ಕೊಂಡು? ನೋಡಿ ಸರ್, ಈಗ ಕೆಲವರು ನಮ್ಗೆ ಹೇಳಿದ್ರು 3 ಲೈನ್ ಹಾಕೊಟ್ಬಿಟ್ಟು 1,200 ರೂಪಾಯಿಗೆ 3 ಲೈನ್ ಹಾಕಿ ಮೆಸ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಯಾರು ಬೇರೆಯವರೆಲ್ಲ ಆ ರೇಟ್ ಹೇಳಿದ್ರು. ಬಟ್ ಇವ್ರನ್ನ ಸ್ವಲ್ಪ ಕಡಿಮೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆ ರೇಟ್ ರಿವಿಷನ್ ಆಗಿರೋದ್ರಿಂದ ನಾವು ಇವ್ರ ಹತ್ರನೇ ಕೆಲಸ ಮಾಡ್ಸೋಣ ಅಂದ್ಬಿಟ್ಟು ಮಾಡಿದ್ವಿ. ಮತ್ತು ನಮಗೆ ಸ್ವಲ್ಪ ಇನ್ನೊಂದು ಏನಂದರೆ ಫಾಸ್ಟಾಗಿ ವರ್ಕ್ ಆಯಿತು. ಈಗ ನೋಡಿ 3 ಡೇಸ್ಗೆ ಈ ಫ್ಲಾಟ್ ಫುಲ್ಲು ಫೆನ್ಸ್ ಆಗಿದೆ. ಇವತ್ತು ಆದರೆ ಮಿಸ್ ಆಗೋಗುತ್ತೆ ಇವತ್ತು. ಸೊ ಆಗ ವರ್ಕು ಬೇಗ ಮುಗಿಸ್ಕೊಡ್ತಾರೆ. ಆ ರೀಸನ್ಗೋಸ್ಕರ ನಾವು ಸಂತೋಷ್ ಅವ್ರ ಹತ್ರನೇ ಮಾಡಿದ್ವಿ.